ಆ ಊರಲ್ಲಿ ಸ್ಮಶಾನ ಇಲ್ಲದೆ ಲಿಂಗಾಯತ ಸಮುದಾಯದವರು ಪರದಾಡ್ತಿದ್ದಾರೆ. ಇವತ್ತು ನೆನ್ನೆಯ ಕಥೆಯಲ್ಲ ಇದು. ಸುಮಾರು 4-5 ತಲೆಮಾರುಗಳಿಂದ ಗ್ರಾಮಸ್ಥರು ಪರದಾಡ್ತಿರುವ ಕಥೆ. ಈ ಬಗ್ಗೆ ಸಚಿವರು, ಸಂಸದರಿಗೂ ಗ್ರಾಮಸ್ಥರು ಮನವಿ ಮಾಡಿದ್ದಾರೆ. ಈ ಕುರಿತ ಡೀಟೇಲ್ಸ್ ಇಲ್ಲಿದೆ. ಲಿಂಗಾಯತ ಸಮುದಾಯಕ್ಕೆ ಸ್ಮಶಾನ ಬೇಕು ಅಂತ ಗ್ರಾಮಸ್ಥರು ಕೇಳ್ತಾ ಇದ್ದಾರೆ. ಪ್ರತ್ಯೇಕ ಸ್ಮಶಾನ ಇಲ್ಲದೆ ಲಿಂಗಾಯತರ ಪರದಾಟ. ಹಲವು ವರ್ಷಗಳಿಂದ ಖಾಸಗಿ ಜಾಗದಲ್ಲಿ ಅಂತ್ಯಕ್ರಿಯೆ. ಇದ್ದಾಗಂತೂ ನೆಮ್ಮದಿ ಇಲ್ಲ, ಸತ್ತ ಮೇಲಾದರೂ ನೆಮ್ಮದಿ ಸಿಗಲಿ ಅಂತ ಜನ ಮಾತಿಗೆ ಹೇಳ್ತಾರೆ. ಆದರೆ ಇಲ್ಲಿ ಜನರ ಪರಿಸ್ಥಿತಿ ಹೇಗಾಗಿದೆ ಅಂದರೆ ಸತ್ತ ಮೇಲೂ ನೆಮ್ಮದಿ ಇಲ್ಲ ಎನ್ನುವಂತಾಗಿದೆ. ಅದ್ಯಾಕಪ್ಪ ಅಂದರೆ ಮೈಸೂರಿನ ತೀನರಸೀಪುರ ಕ್ಷೇತ್ರದ ಕರುಹಟ್ಟಿ ಗ್ರಾಮದಲ್ಲಿ ಪ್ರತ್ಯೇಕ ಸ್ಮಶಾನ ಇಲ್ಲದೆ ಲಿಂಗಾಯತರು ಪರದಾಡ್ತಿದ್ದಾರೆ. ಇದು ಸಚಿವ ಎಚ್ ಸಿ ಮಹದೇವಪ್ಪ ಪ್ರತಿನಿಧಿಸುವ ಕ್ಷೇತ್ರದ ಪರಿಸ್ಥಿತಿ. ಸುಮಾರು 4-5 ತಲೆಮಾರುಗಳಿಂದ ಇಲ್ಲಿನ ಜನರು ಗ್ರಾಮಸ್ಥರೊಬ್ಬರ ಖಾಸಗಿ ಜಮೀನಿನಲ್ಲಿ ಶವ ಹೂಳುತ್ತಾ ಬಂದಿದ್ದಾರೆ. ಆದ್ರೀಗ ಜಮೀನಿನ ಮಾಲೀಕರು ನಮ್ಮ ಭೂಮಿಯಲ್ಲಿ ವ್ಯವಸಾಯ ಮಾಡ್ತೀವೆಂದು ಬೇಲಿ ಹಾಕಿದ್ದಾರೆ. ಇದೀಗ ಅಲ್ಲೂ ಶವ ಸಂಸ್ಕಾರಕ್ಕೆ ಜಾಗವಿಲ್ಲದೆ ಲಿಂಗಾಯತ ಸಮುದಾಯದವರು ಪರದಾಡ್ತಿದ್ದಾರೆ. ಈರಸೇವ ಲಿಂಗಾಯತರು ನಮಗೆ ಸಮಾಧಿ ಇಲ್ಲ. ಇದು ಖಾಸಗಿ ಜಮೀನು ಅಂದ್ರೆ ಖಾತಾ ಜಮೀನು. ಇದು ಖಾತಾ ಜಮೀನು ಆದ್ದರಿಂದ ಅವರು ಇವತ್ತು ಬಿಟ್ಕೊಟ್ರ, ಊಲಕ ಬಿಟ್ಕೊಟ್ರ. ನಾಳೆ ದಿನ ತಡೆದ್ರೆ ನಮ್ಮ ಜನಾಂಗದವರು ಊಲಕ ಜಾಗಿಲ್ಲ. ಅದರಿಂದ ಎಲ್ಲರೂ ನಮ್ಗೆ ತಕೊಡ್ಬೇಕು. 1 ಎಕರೆ ಜಮೀನು ತಕೊಡ್ಬೇಕಾಯ್ತೆ. ನಮ್ಮ ಎಲ್ಲ ಸಮುದಾಯಕ್ಕೂ ಊಲಕ ಜಾಗದ ಪಕ್ಕದಲ್ಲೇ ಕೊಟ್ರ, 7 ಎಕರೆ ಜಮೀನು ಕೊಟ್ರ. ಈ ಗ್ರಾಮದಲ್ಲಿ ಬೇರೆಲ್ಲ ಸಮುದಾಯಗಳಿಗೆ ಸ್ಮಶಾನದ ವ್ಯವಸ್ಥೆ ಇದೆ, ಆದರೆ ನಮ್ಮ ಸಮುದಾಯಕ್ಕೆ ಸ್ಮಶಾನವಿಲ್ಲ ಅಂತ ಲಿಂಗಾಯತ ಸಮುದಾಯದವರು ಗೋಳಾಡ್ತಿದ್ದಾರೆ. ಸದ್ಯಕ್ಕೆ ಇದ್ದ ಭೂಮಿ ಕೂಡ ಖಾಸಗಿ ಮಾಲೀಕರದ್ದು. ಇದೀಗ ಮಾಲೀಕರು ಬೇಲಿ ಹಾಕಿರುವ ಹಿನ್ನೆಲೆ ಆ ಜಾಗವೂ ಇಲ್ಲದಂತಾಗಿದೆ. ಸ್ವಂತ ಜಮೀನು ಇದ್ದವರು ಅವರ ಜಾಗದಲ್ಲಿ ಶವ ಸಂಸ್ಕಾರ ಮಾಡ್ತಾರೆ. ನಮ್ಮಂಥ ಬಡವರು ಎಲ್ಲಿ ಹೋಗಬೇಕು ಅಂತ ಗೊತ್ತಾಗ್ತಿಲ್ಲ. ನಮಗೆ ಸರ್ಕಾರದಿಂದ ಜಾಗ ಕೊಡಬೇಕು, ಇಲ್ಲದಿದ್ದರೆ ಈಗ ಶವ ಹೂಳುತ್ತಿರುವ ಜಾಗವನ್ನೇ ನಮಗೆ ಸ್ಮಶಾನ ಮಾಡಿಕೊಡಿ ಅಂತ ಗ್ರಾಮಸ್ಥರು ಮನವಿ ಮಾಡಿದ್ದಾರೆ. ನಮ್ಮ ಲಿಂಗಾಯತ ಸಮುದಾಯಕ್ಕೆ ಉಳಕ್ಕೆ ಜಾಗ ಬೇಕು. ಒಂದು ಇವರು ಇವಾಗ ನಾವು ಮಾತಾಡಿದ್ವಿ, ಗ್ರಾಮಸ್ಥರೆಲ್ಲ ಏನೋ ಮಾಡಿಕೊಟ್ಬಿಡಿ ಜಾಗ ಇಲ್ಲ ಅಂತ. ಅವ್ರಂತಾರೆ ನಮ್ಗೆ ಆಗಲ್ಲ, ಬೇರೆ ಜಮೀನು ತಗೊಡಿ, ನಾವು ಬಿಡ್ತೀವಿ ಅಂತಾರೆ. ಅಷ್ಟೊಂದು ತಗೊಳ್ಳೋ ಅಂತ ಅಷ್ಟು ಎಲ್ಲ ರೈತರು ಇರೋದು ನಾವೆಲ್ಲ. ಅಷ್ಟೊಂದು ಶಕ್ತಿ ಯಾರ ಹತ್ರ ಇಲ್ಲ. ಅದಕ್ಕೆ ಸಂಬಂಧಪಟ್ಟಂಥ ಸಚಿವರು MLA ಇಲ್ಲಿ ನಮಗೆ ಮಾದೇವಪ್ಪನವ್ರು ಇರೋದ್ರಿಂದ ಒಂದು ಸ್ವಲ್ಪ ಸಹಕಾರ ಕೊಟ್ಟು ನಮ್ಗೆ ಮುಂದೊಂದು ದಿನಗಳು ಭಾರಿ ತೊಂದರೆ ಇದೆ. ನೋಡಿ ಇವಾಗ ಇಷ್ಟೇ ಇರೋದು ಜಾಗ. ಇದೇನಾರು ಅವರು ನಾಳೆ ಬಂದು ನೀವು ಯಾರು ಉಳ್ಬೇಡಿ ಅಂದರೆ ಯಾರು ಶ್ರೀಮಂತರಿಲ್ಲ ಇಲ್ಲಿ ಜಾಸ್ತಿ. ಯಾರ 1-2-3 ಜನ ಅವ್ರ ಜಮೀನ್ಗೆ ಹಾಕತ್ತಾರೆ. ನಮ್ಮಂತವ್ರು ಇಲ್ದೇದವ್ರು ಏನು ಮಾಡೋಕ್ಕಾಗಲ್ಲ. ಒಂದಡಿ 1 ಕುಂಟ ಜಾಗಿಲ್ಲ ಇಲ್ಲಿ. ಸಮಾಧಿ ಮಾಡಬೇಕು ಅಂದ್ರೆ ಏನೋ ಉಳ್ಬೇಕು ಅಂದ್ರೆ ಒಂದು ಸಮಾಧಿ ತೆಗೆದ್ರೆ ಅದೇ ಸಮಾಧಿ ಮೇಲೆ ಪುನಃ ತೆಗಿಬೇಕು. ಮೂಳೆ ಗಿಡ ಎಲ್ಲ ಸಿಗ್ತವೆ. ಈಗ ನಮ್ಮೂರಲ್ಲಿ ಬೇರೆ ಕಡೆ ಎಲ್ಲ ಬೇರೆ ಕಡೆ ಎಲ್ಲ ಜನಾಂಗದಲ್ಲೂ ಸಮಾಧಿ ಐತೆ. ಈಗ ಉದಾಹರಣೆಗೆ ಇಲ್ಲೇ ತಗಡಿ, ಪಕ್ಕದಲ್ಲಿ ಹರಿಜನದವರು ಇದೆ, ಸಮಾಧಿ ಸಾಲ್ವ್ ಆಗೈತೆ. ಇದೇ ತರ ನಮಗೆ ಕೇವಲ ನಾವು ಏನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ಒಂದು ಎಕರೆ ಜಮೀನು ಕೊಟ್ರೆ ಸಾಕು ನಮಗೆ ಸಮಾಧಿ ಮಾಡಕ್ಕೆ. ಈ ಬಗ್ಗೆ ಸಂಸದ ಸುನಿಲ್ ಬೋಸ್ಗೆ ಗ್ರಾಮಸ್ಥರು ಶೀಘ್ರವೇ ಸಮಸ್ಯೆ ಬಗೆಹರಿಸಿಕೊಡಿ ಅಂತ ಮನವಿ ಪತ್ರವನ್ನು ನೀಡಿದ್ದಾರೆ. ಸಂಸದರು ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಈ ಕುರಿತು ನಮ್ಮೂರಲ್ಲಿ ನ್ಯೂಸ್ 18 ವಿಶೇಷ ಕಾರ್ಯಕ್ರಮದಲ್ಲಿ ಸುದ್ದಿ ಬಿತ್ತರಿಸಲಾಗಿದೆ. ಇನ್ನಾದರೂ ಸರ್ಕಾರ ಎಚ್ಚೆತ್ತುಕೊಂಡು ಶೀಘ್ರವೇ ಸಮಸ್ಯೆ ಬಗೆಹರಿಸಲಿ ಅನ್ನೋದು ನ್ಯೂಸ್ 18 ಕನ್ನಡದ ಆಶಯ. ಕ್ಯಾಮರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS, ನ್ಯೂಸ್ 18 ಮೈಸೂರು.